ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಭೀಮಸೇನ ಕೈಗೆ ಸಿಕ್ಕಿದ ದೃಪದನನ್ನು ಕೂಡ ಸೆರೆ ಹಿಡಿಲಿಲ್ಲ. ಯಾಕಂತೇಳಿದ್ರೆ ಈ ಕೆಲಸ ಬೀಭತ್ಸುವೆ ಮಾಡಲಿ, ಅರ್ಜುನನೇ ಮಾಡಲಿ, ಪ್ರತಿಜ್ಞೆಯೂ ಅವನದ್ದೇ. ಆದ್ದರಿಂದ ದ್ರೋಣಾಚಾರ್ಯರು ಅವನನ್ನು ಶ್ರೇಷ್ಠ ಧನುರ್ಧರನಾಗಿ ಮಾಡಿದ್ದಾರೆ. ಈಗ ಅರ್ಜುನನ ಸರದಿ, ಆದ್ದರಿಂದ ಅವನ ಪ್ರತಿಜ್ಞೆಯನ್ನು ನೆರವೇರಿಸಬೇಕು. ಆದ್ದರಿಂದ ಈ ಕೆಲಸ ಅವನೇ ಮಾಡಿಂದ ಬಿಟ್ಟ. ಅರ್ಜುನ ಬಂದ, ದೃಪದನ ಸೆರೆ ಹಿಡಿದು ತನ್ನ ರಥಕ್ಕೆ ಬಂದು ಕುಳ್ಳಿರಿಸಿಕೊಂಡು ಅಷ್ಟಾಗುವಾಗ ದೃಪದನ ಸೈನ್ಯ ಏನಿದೆ ಅದು ಸುತ್ತುಗಟ್ಟಿತು ಅರ್ಜುನನನ್ನು. ಭೀಮ ಅವರಿಗೆ ಇದು ಬಾಣಗಳ ಸುರಿಮಳೆ ಮಾಡಿ ಅದನ್ನು ತಪ್ಪಿಸಿದಾಗ ಸತ್ಯಜಿತ್ ಬಂದವನು ಏನು ಮಾಡಿದ, ಅರ್ಜುನನಿಗೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದ. ಯಾಕಂದರೆ ಅರ್ಜುನನು ಕರ್ಕೊಂಡು ಹೋಗ್ತಾ ಇದ್ದಾನಲ್ವ ಸೆರೆ ಹಿಡಿದು ದೃಪದನನ್ನು. ಸೊ ತನ್ನ ರಾಜನನ್ನು ಅರ್ಜುನ ಕರ್ಕೊಂಡು ಹೋಗುವ ಕಾರಣ ಅರ್ಜುನನನ್ನು ಸದೆ ಬಡಿಬೇಕಂತ, ಏನು ದೃಪದನನ್ನು ಹೇಗಾದರೂ ಬಿಡಿಸ್ಬೇಕಂತೇಳಿ ಸತ್ಯಜಿತ್ ಯುದ್ಧ ಮಾಡ್ತಾನೆ. ಆಗ ಸತ್ಯಜಿತನನ್ನು ರಥ ತುಂಡು ಮಾಡಿ, ಅವನ ಧನುಸ್ಸನ್ನು ತುಂಡು ಮಾಡಿ ಸತ್ಯಜಿತನನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ ಅರ್ಜುನ. ಆದರೆ ಭೀಮಸೇನ ಇನ್ನೂ ಸಹ ಏನಂತ ಹೇಳಿದರೆ ಸೈನ್ಯವನ್ನು ನಾಶ ಮಾಡ್ತಾನೆ ಇದ್ದಾನೆ ದೃಪದಂದು. ಅರ್ಜುನ ಹೇಳ್ತಾನೆ, ಸಾಕು ಮಾಡು ಭೀಮಸೇನ, ಯಾಕಂತೇಳಿದರೆ ಸ್ವಲ್ಪ ಏನು ಸೈನ್ಯ ಉಳಿದಿದೆಯೋ ಅದು ಉಳಿಲಿ ಪಾಪ ಅಂತೇಳಿದರೆ, ನಾವು ಸೈನ್ಯ ನಾಶ ಮಾಡಲಿಕ್ಕೆ ಬಂದದ್ದಲ್ಲ, ನಮ್ಮ ಕರ್ತವ್ಯ ಏನಿದೆ ದೃಪದನನ್ನು ಸೆರೆ ಹಿಡಿದು ತಗೊಂಡು ಹೋಗುವಂಥದ್ದು. ಸೊ ಯಾರಾದರೂ ಸೈನಿಕರು ಅಡ್ಡ ಬಂದರೆ ಅವರನ್ನು ಏನು ಮಾಡಬೇಕು, ನಾವು ಅವರನ್ನು ಹಿಮ್ಮೆಟ್ಟಿಸಬೇಕು, ಅವರನ್ನು ಓಡಿಸಬೇಕು. ಸೊ ಬೇಡ, ಹತ ಮಾಡೋದು ಬೇಡ, ಉಳಿದದ್ದು ಉಳಿಲಿ. ಯಾಕಂತ ಹೇಳಿದರೆ ಈ ದೃಪದ ರಾಜ ಹಿರಿಯನವನಿದ್ದಾನೆ, ಜ್ಞಾನಿ ಇದ್ದಾನೆ, ಧಾರ್ಮಿಕನಿದ್ದಾನೆ, ನಮ್ಮ ತಂದೆಯ ಮಿತ್ರ ಕೂಡ ಹೌದು. ಆಮೇಲೆ ಮುಂದಕ್ಕೆ ಏನಾದರೂ ಸಂಬಂಧ ಆದರೂ ಆಗ್ಬೋದು, ಯಾಕೆ ನಾವೇ ಇರುವ ಅವಕಾಶವನ್ನು ಕಳ್ಕೊಳ್ಳೋದು ಅಂತ ಹೇಳಿದಾಗ ಭೀಮಸೇನ ಅನ್ನಿಸ್ತು, ಓ ಸರಿ, ಅರ್ಜುನ ಹೇಳುವಂಥದ್ದು ಸರಿಯಾಗಿಯೇ ಇದೆ ಅಂತ ತಿಳ್ಕೊಂಡು ಆಮೇಲೆ ಏನಾಗ್ತದೆ ಅಂತ ನೋಡುವ. ವೇಲಾರೆ 86ನೇ ಶ್ಲೋಕ. ತತಃ ಸೇನಾಂ ವಿಹಾಯೈವ ಭೀಮೋ ಬೀಭತ್ಸುಮನ್ಮಗಾತ್ ಮುಕ್ತಾ ಕಥಂಚಿತ್ ಭೀಮಸ್ಯ ಸಾ ಸೇನಾ ವಿದ್ರುವೇ ಭಯಾತ್. 86ನೇ ಶ್ಲೋಕ. ಆಮೇಲೆ ಭೀಮನು ಸೇನೆಯನ್ನು ಬಿಟ್ಟು ಅರ್ಜುನನನ್ನು ಅನುಸರಿಸಿ ಹೋಗುತ್ತಾನೆ. ಬಹು ಪ್ರಯಾಸದಿಂದ ಭೀಮನ ಮುಖದಿಂದ ಬಿಡಲ್ಪಟ್ಟ ಆ ಸೇನೆಯು ಭೀತಿಯಿಂದ ಓಡಿಹೋಯಿತು. ತತಃಸೇನಾಂ ವಿಹಾಯೈವ ಭೀಮಃ ಭೀಮತ್ಸುಂ ಅನ್ವಯಾತ್. ಭೀಮಃ ಭೀಮತ್ಸುಂ ಅನ್ವಯಾತ್ ಮುಕ್ತಾ ಕಥಂಚಿತ್ ಭೀಮಾ ಸ್ಯಾತ್ ಸಾ ಸೇನಾ ದುದ್ರುವೇ ಭಯಾತ್. ತತಃಸೇನಾಂ ವಿಹಾಯ ಏವ. ತತಃ ಅಲ್ಲಿಂದ ಮುಂದೆ, ಸೇನಾ ವಿಹಾಯ ಏವ ಬಿಟ್ಟುಬಿಡ್ತು. ಯಾಕಂತೇಳಿದ್ರೆ ಇನ್ನೇನು ಆಗುವಂಥದ್ದಲ್ಲ. ಈ ಭೀಮಾರ್ಜುನ ಎದುರುಗಡೆ ನಾವು ಏನು ಕಾದಾಡಿ ಪ್ರಯೋಜನ ಇಲ್ಲ, ನಮ್ಮ ಪ್ರಾಣವನ್ನೇ ಕಳ್ಕೋಬೇಕಷ್ಟೆ. ಸೊ ತತ್ ಸೇನಾ ವಿಹಾಯ. ಸೊ ಭೀಮಸೇನನು ಕೂಡ ಅರ್ಜುನನ ಮಾತಿಗೆ ಏನು ಮಾಡಿಬಿಟ್ಟ, ಸರಿ ನಮಗೇನು ದೃಪದ ಸಿಕ್ಕಿದ ಮೇಲೆ ಯಾರು ಅಡ್ಡ ಬರ್ದವರು ಎಲ್ಲ ಹಿಮ್ಮೆಟ್ಟಿಸಿ ಆಗಿದೆ, ನೀವು ಕರ್ಕೊಂಡು ಹೋಗುವ. ಹಾಗಾದರೆ ತತಃಸೇನಾಂ ವಿಹಾಯ, ವಿಹಾಯ ಅಂದರೆ ಬಿಟ್ಟು, ತತಃಸೇನಾಂ ಸೇನೆಯನ್ನು ಬಿಟ್ಟು, ಏವ ಭೀಮಃ ಬೀಭತ್ಸುಂ ಅರ್ಜುನ ಮುಂದೆ ಹೊರಟ, ಯಾರನ್ನು ದೃಪದನನ್ನು ಕರ್ಕೊಂಡು ರಥದಲ್ಲಿ, ಆಮೇಲಿಂದ ಭೀಮ ಹಿಂದಿನಿಂದ ಅನುಸರಿಸಿದ. ಬೀಭತ್ಸುಂ ಅರ್ಜುನನನ್ನು ಅನ್ವಗಾತ್, ಗ ಅಂದರೆ ಹೋಗುದು, ಅನ್ವಗಾತ್ ಅಂದರೆ ಅನುಸರಿಸಿ ಹೋದ. ಅಂದರೆ ಮುಂದಿಂದ ಯಾರು, ಅರ್ಜುನ ಅಂತೇಳಿದರೆ ಎಲ್ರಿಗೂ ಏನಂತಾಗಬೇಕು, ದೃಪದನನ್ನು ಅರ್ಜುನ ಸೆರೆ ಹಿಡಿದು ತಂದ. ಅಂದರೆ ಭೀಮನ ಎಲ್ಲ ಕೆಲಸ ಯಾರು ಮಾಡಿದ್ದು, ಭೀಮ. ಹೆಸರು ಯಾರಿಗೆ, ಅರ್ಜುನನಿಗೆ. ಯಾಕಂದರೆ ಅವರ ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಒಂದು ಸಂಬಂಧ ಇದೆ, ವಾಯುದೇವರು ಮತ್ತು ಇಂದ್ರ. ಮುಕ್ತ ಕಥಂಚಿತ್ ಭೀಮಾ ಸ್ಯಾತ್, ಮುಕ್ತ ಕಥಂಚಿತ್ ಭೀಮಾ ಸ್ಯಾತ್ ಅಂತೇಳಿದರೆ ಈ ಭೀಮನಿಂದ ಹೇಗೋ ಬದುಕಿದೆವು ನಾವು,
ಇಲ್ಲದಿದ್ರೆ ನಮ್ಮನ್ನು ಮುಗಿಸಿಯೇ ಬಿಡ್ತಿದ್ದ ಅಂತೇಳಿಬಿಟ್ಟು ಏನಾಯಿತು, ಒಂದು ಸಲ ನಿಂತಿತ್ತಲ್ಲ ಭೀಮನ ಬಾಣಗಳು ಅಂತೇಳಿಬಿಟ್ಟು ಭಾರಿ ಖುಷಿಯಾಗಿಬಿಡ್ತು. ಸೈನ್ಯಕ್ಕೆ ಓಡಿದರು. ಏನಂತ ಹೇಳಿದ್ರೆ ಇನ್ನು ಮುಂದೆ ಬಂದು ಏನೂ ಉಪಯೋಗ ಇಲ್ಲ. ಯಾಕಂತೇಳಿ ಮುಂದೆ ಬಂದರೆ ನಾವು ಏನಂತ ಹೇಳಿದರೆ ದೀಪಕ್ಕೆ ಈ ಹುಳು ಬರ್ತದಲ್ಲ, ಬಂದು ಸತ್ತು ಹೋಗ್ತದೆ, ಹಾಗೇನೆ ಅಂತ ಗೊತ್ತಾಯಿತು. ಇನ್ನು ಇರುವಂಥ ಸೈನ್ಯ ಉಳಿಲಿ ಅಂತ ವಾಪಸ್ ಹೋದರು. ಮುಕ್ತ ಕಥಚಿತ್, ಮುಕ್ತ ಅಂದರೆ ಬಿಡಲ್ಪಟ್ಟವರಾಗಿ, ಮುಂಚತೆ ಅಂತ ಆಗ ಬಂತು. ಸೊ ಮುಕ್ತ ಕಥಂಚಿತ್ ಭೀಮಾ ಸ್ಯಾತ್, ಈ ಭೀಮನಿಂದ ಒಂದು ಸಲ ತಪ್ಪಿಸಿಕೊಂಡು ಅಲ್ಲಪ್ಪ ಅಂತ ಹೇಳ್ಕೊಂಡು ಹೊರಟರು ಎಲ್ಲ. ಮುಕ್ತ ಕಥಂಚಿತ್, ಹೇಗೋ ಅಂತೇಳಿಬಿಟ್ಟು, ಹೇಗೋ ಹಾಗೆ ಅಂತ. ಕಥಂಚಿತ್ ಅಂದರೆ ಯಾವ ರೀತಿಯಲ್ಲೇ ಆಗಲಿ ಒಂದು ಸಲಕ್ಕೆ ನಾವು ಬದುಕಿದೆವು. ಮುಕ್ತಾಹ, ಬಿಡಲ್ಪಟ್ಟೆವು ಭೀಮನಿಂದ. ಭೀಮ ಮುಖಾತ್, ಭೀಮ ಸ್ಯಾತ್ ಅಂದರೆ ಭೀಮ ಆಸ್ಯಾತ್. ಈ ಭೀಮ ನಮ್ಮನ್ನೆಲ್ಲ ಗುಳುಮ್ ಮಾಡ್ತಾ ಇದ್ದ, ಅಂದರೆ ನಮ್ಮನ್ನೆಲ್ಲ ಮುಗಿಸಿಬಿಡ್ತಿದ್ದ. ಭೀಮ ಆಸ್ಯಾತ್, ಈ ಭೀಮನ ಮುಖದಿಂದ, ಭೀಮ ಆಸ್ಯಾತ್, ಆಸ್ಯ ಅಂದರೆ ಮುಖ. ಈ ಭೀಮನ ಮುಖದಿಂದ ಅಂದರೆ ಅವನ ದೇಶದಿಂದ ನಾವು ಬದುಕಿದ್ದೀವಿ ಅಂತೇಳಿದರೆ ಏನಾದರೂ ಆಗಲಿ ನಾವೀಗ ಓಡುವ ಅಂತ. ಸಾ ಸೇನಾ, ಆ ದೃಪದನ ಸೇನೆ ಏನು ಉಳಿದಿತ್ತೋ, ದುದ್ರುವೆ ಅಂದರೆ ಓಡಿತು. ಭಯಾತ್, ಭಯಾತ್ ಯಾರ್ದು, ಈ ಭೀಮಾರ್ಜುನರ ಭಯದಿಂದ ಓಡಿತು ಅಂತ ಅರ್ಥ. ಇದಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಸೊ ಇದಕ್ಕೆ ಏನಂತ ಹೇಳಿದರೆ ತತಸ್ಸೇನಾ ವಿಹಾಯ, ಬಳಿಕ ಭೀಮಸೇನ ದೇವರು ಸೇನೆಯನ್ನು ಹೊಡೆಯುವುದನ್ನು ಬಿಟ್ಟು ಏನು ಮಾಡಿದರು, ಅರ್ಜುನನನ್ನು ಹಿಂಬಾಲಿಸಿದರು. ಸೊ ಹೀಗೆ ಭೀಮಸೇನನ ಬಾಯಿಯಿಂದ ಹೇಗೋ ಉಳಿದುಕೊಂಡ ಸೇನೆ ಕಥಂಚಿತ್ ವಿಹಾಯ ಮುಕ್ತ. ಸೊ ಆ ಸೇನೆ, ಸಾ ಸೇನಾ ಭಯದಿಂದ ಪಲಾಯನ ಗೈದಿತು. ಭಯಾತ್ ದುದ್ರುವೆ. ನೆಕ್ಸ್ಟ್ ಶ್ಲೋಕವೇಲರೆ. ದ್ರುಪದಂ ಸ್ಥಾಪಯಾಮಾಸಾರ್ಜುನೋ ದ್ರೋಣಸನ್ನಿಧೌ ಪ್ರಚ್ಛೈನಂ ತದಾ ದ್ರೋಣಃ ಸತ್ಯಮಸ್ತ್ಯುತನೇತಿವ. 87ನೇ ಶ್ಲೋಕ. ಆಮೇಲೆ ಅರ್ಜುನನು ದ್ರೋಣಾಚಾರ್ಯರ ಸಮೀಪದಲ್ಲಿ ದ್ರುಪದನು ತಂದು ನಿಲ್ಲಿಸುತ್ತಾನೆ. ಆಗ ದ್ರೋಣನು ದ್ರುಪದನನ್ನು ಕುರಿತು ಈಗ ಮೈತ್ರಿಯು ಇದೆಯೋ ಅಥವಾ ಇಲ್ಲವೋ ಎಂದು ಕೇಳುತ್ತಾರೆ. ದ್ರುಪದಂ ಸ್ಥಾಪಯಾಮಾಸ ಅಥ ಅರ್ಜುನೋ ದ್ರೋಣಸನ್ನಿಧೌ ಪಪ್ರಚ್ಚ ಏನಂ ತದಾ ದ್ರೋಣ ಸಖ್ಯಂ ಅಸ್ತಿ ಉತ ನೇತಿವ ಅಥವಾ ನೇತಿಹ. ದ್ರುಪದಂ ಸ್ಥಾಪಯಾಮಾಸ ಅರ್ಜುನ ಅಥ. ಸೊ ಕರ್ಕೊಂಡು ಬಂದ, ಹಿಂದಿಂದ ಭೀಮಸೇನ ಇದ್ದಾನೆ, ರಕ್ಷಣೆಯೂ ಮಾಡ್ತಾನೆ, ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದಾನೆ ಭೀಮಸೇನ ಹಿಂದಿಂದ. ಸೊ ಎದುರುಗಡೆಯಿಂದ ರಥದಲ್ಲಿ ಅರ್ಜುನ ದ್ರುಪದನನ್ನು ಸೆರೆ ಹಿಡಿದು ತರ್ತಾ ಇದ್ದಾನೆ. ತಂದು ದ್ರುಪದಂ, ಆ ದ್ರುಪದನನ್ನು ಸ್ಥಾಪಯಾಮಾಸ, ಎಲ್ಲಿಗೆ, ದ್ರೋಣ ಸನ್ನಿಧೌ, ದ್ರೋಣಾಚಾರ್ಯರ ಎದುರುಗಡೆ, ದ್ರೋಣ ಸನ್ನಿಧಿಯಲ್ಲಿ, ದ್ರೋಣಾಚಾರ್ಯರ ಗುರುಗಳ ದ್ರೋಣಾಚಾರ್ಯರ ಸನ್ನಿಧಿಯಲ್ಲಿ ಸ್ಥಾಪಯಾಮಾಸ ನಿಲ್ಲಿಸಿದ. ಸ್ಥಾಪನೆ ಮಾಡೋದು ಅಂತ ಹೇಳಿದರೆ ಇದು ನಾವೆಲ್ಲ ದೇವರನ್ನು ಸ್ಥಾಪನೆ ಮಾಡೋದಿಲ್ವ, ಪ್ರತಿಷ್ಠೆ ಮಾಡೋದಿಲ್ವ, ಆ ಥರ ತಂದು ನಿಲ್ಲಿಸಿದ. ಗುರುಗಳೇ, ನೀವು ಏನು ಕೇಳಿದ್ದೀರಿ, ಅವನನ್ನು ಸೆರೆ ಹಿಡಿದು ತನ್ನಿ ದ್ರುಪದನನ್ನಂತ ನಾನು ತಂದಿದ್ದೇನೆ ನೋಡಿ, ನಿಮ್ಮ ಕೈದಿ ದ್ರುಪದ ರಾಜನನ್ನು ನಿಲ್ಲಿಸಿದ್ದೇನೆ ನಿಮ್ಮ ಎದುರುಗಡೆ ಅಂತ. ದ್ರುಪದಂ ಸ್ಥಾಪಯಾಮಾಸ, ಸ್ಥಾಪನೆ ಮಾಡಿದ. ಯಾರು, ಅಥ ಅರ್ಜುನ. ಸೊ ಕರ್ಕೊಂಡು ಬಂದವನು ಅಥ ಅರ್ಜುನ ದ್ರೋಣ ಸನ್ನಿಧವು, ದ್ರೋಣರ ಎದುರುಗಡೆ ದ್ರುಪದ ರಾಜನನ್ನು ನಿಲ್ಲಿಸಿದ. ಪಪ್ರಚ್ಛ, ದ್ರೋಣಾಚಾರ್ಯರು ಕೇಳ್ತಾರೆ, ಪಪ್ರಚ್ಛ ಕೇಳಿದರು, ಏನಂ ದ್ರುಪದನನ್ನು, ತದಾ ಆಗ. ಏನು ಕೇಳ್ಬೋದು, ಏನು ದ್ರುಪದ ಗುರ್ತ ಸಿಕ್ಕಿತ ಅಂದರೆ ಬಹಳ ದೊಡ್ಡ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದವನು ಈಗ ಸೆರೆ ಹಿಡಿಯಲ್ಪಟ್ಟು ಬಂದಿದ್ದೀಯಲ್ಲ ಅಂತ ಅದನ್ನೆಲ್ಲ ಹೇಳಿಲ್ಲ. ಏನು ಕೇಳಿದ್ದೇನಂತ ಹೇಳಿದ್ರೆ, ಗುರ್ತು ಸಿಕ್ಕಿತೋ ನಿನಗೆ ನಾನು ಯಾರು ಅಂತೇಳಿ. ಸೊ ನಾನು ನಿನ್ನ ಸ್ನೇಹಿತನ ದ್ರೋಣಾಚಾರ್ಯ, ನೆನಪುಂಟ ಅಂತ ಕೇಳಿದ್ಬಿಟ್ಟು ಬೇಗ ಹೇಳ್ತಾನೆ ದ್ರುಪದ, ನೆನಪಿದೆ ಅಂತ ಹೇಳಿದ್ರೆ ದ್ರೋಣಾಚಾರ್ಯರು ಕೇಳ್ತಾರೆ, ನಾನು ಯಾರು, ನಿನ್ನ ಸ್ನೇಹಿತ ದ್ರೋಣ
ತದಾ ಪಪ್ರಚ್ಚ ಏನಂ ಏನಂ ಈ ದೃಪದನನ್ನು ಪಪ್ರಚ್ಚ ಕೇಳಿದರು ದ್ರೋಣಾಚಾರ್ಯರು. ದ್ರೋಣ ತದಾ ಏನಂ ಪಪ್ರಚ್ಚ ಏನಂ ಈ ದೃಪದನನ್ನು ಪಪ್ರಚ್ಚ ಕೇಳಿದರು. ಏನಂತ? ಸಖ್ಯಂ. ಸಖ್ಯಂ ಅಂದರೆ ನಾನಿನ್ನ ಸ್ನೇಹಿತ. ಸಖ್ಯಂ ನಾವು ನಮ್ಮ ಸ್ನೇಹ, ನಮ್ಮ ಫ್ರೆಂಡ್ಶಿಪ್, ನಮ್ಮ ಮಿತ್ರತ್ವ. ಸಖ್ಯಂ ಅಸ್ತಿ. ಸಖ್ಯಂ ಅಸ್ತಿ ಉತ ನೇತಿವ. ನಮ್ಮ ಸಖ್ಯ, ನಮ್ಮ ಸ್ನೇಹ ಇದೆಯೋ ಇಲ್ಲವೋ ಈಗ ಹೇಳು ಅಂತ. ಅಂದರೆ ಅವತ್ತು ಹೇಳಿದ್ಯಲ್ಲ, ಅರೆ ನಾನು ರಾಜ, ನಾನೆಲ್ಲಿ, ನೀನೆಲ್ಲಿ ಬಡ ಬ್ರಾಹ್ಮಣ, ನಮ್ಮಲ್ಲಿ ಸಖ್ಯ ಆಗಲಿಕ್ಕೆ ಸಾಧ್ಯ ಇದೆಯಾ, ಹೋಗು ಮುಂದೆ ಅಂತ ಹೇಳಿದ್ದಾನೆ. ಯಾರು? ದೃಪದ. ಈಗ ಅದೇ ಬ್ರಾಹ್ಮಣ ಕೇಳ್ತಾ ಇದ್ದಾರೆ, ಏನಪ್ಪ ಈಗ ಹೇಳು, ಅವತ್ತೇನೋ ಒಂದು ಬೇರೆ ಹೇಳಿಬಿಟ್ಟಿಯಲ್ವಾ. ಅಂದರೆ ನಾವು ಕಲಿತಾ ಇರುವಾಗ ಏನು ಹೇಳಿದ್ದೆ? ಅರ್ಧ ರಾಜ್ಯ ನಿನಗೆ ಅಂತ ಹೇಳಿದ್ದೆ. ಆಮೇಲೆ ನಿನಗೆ ನಾನು ಬಂದು ಕೇಳುವಾಗ ಒಂದು ಆಕಳು ಬೇಕಂತ ಕೇಳಿದರೆ ಗುರ್ತವೇ ಇಲ್ಲ ನಿನಗೆ. ಅಂಥ ಮನುಷ್ಯ ಈಗ ಹೇಳು, ನಮ್ಮ ಸಖ್ಯ ಇದೆಯೋ ಇಲ್ಲವೋ? ಸಖ್ಯಂ ಅಸ್ತಿ ಉತ ನೇತಿ. ಅಸ್ತಿ ಅಂದರೆ ಇದೆಯೋ, ಉತ ಅಥವಾ ನೇತಿ ನಾ ಇತಿ ಇಲ್ವೋ ಹೇಳು ಈಗ ಅಂತೇಳಿದರೆ ನಿನಗೆ ಈಗ ಹೇಳುವಂಥ ಪ್ರಶ್ನೆಗೆ ಉತ್ತರ ನೀನು ಕೊಡಲೇಬೇಕು ಅಂತ ದ್ರೋಣಾಚಾರ್ಯರು ಏನು ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಅವನನ್ನು ಹದ್ದು ಬಸ್ತಿನಲ್ಲಿ ಇಳಿಸಿಬಿಟ್ಟಿದ್ದಾರೆ ಈಗ. ಸೊ ದೃಪದಂ ಸ್ಥಾಪಯಾಮಾಸ. ಅರ್ಜುನ ದ್ರೋಣರ ಸನ್ನಿಧಿಗೆ ದೃಪದನನ್ನು ತಂದೊಪ್ಪಿಸಿದ. ದೃಪದಂ ಸ್ಥಾಪಯಾಮಾಸ, ತಂದು ನಿಲ್ಲಿಸಿದ. ಎಲ್ಲಿ? ದ್ರೋಣ ಸನ್ನಿಧಿಯಲ್ಲಿ. ದ್ರೋಣರು ಆಗ ದೃಪದನನ್ನು ಕೇಳಿದರು. ದ್ರೋಣ ತಥಾ ಆಗ ಅಥವಾ ತದಾ ಏನಂ ಪಪ್ರಚ್ಚ. ಈ ದೃಪದ ರಾಜನನ್ನು ಪಪ್ರಚ್ಚ ಅಂದರೆ ಪ್ರಶ್ನೆ ಕೇಳುವುದು. ಪಪ್ರಚ್ಚ ಪ್ರಶ್ನೆಯನ್ನು ಕೇಳಿದರು. ಸೊ ಅದಕ್ಕೆ ಏನಂತ ಪ್ರಶ್ನೆ? ನನ್ನೊಂದಿಗೆ ಸಖ್ಯ ಇದೆಯೋ ಇಲ್ಲವೋ? ನನ್ನೊಂದಿಗೆ ಸಖ್ಯಂ ಅಂದರೆ ನನ್ನೊಟ್ಟಿಗೆ ಸಖ್ಯಂ ಅಸ್ತಿ ಇದೆಯೋ, ಉತ ನೇತಿ ಅಂದರೆ ಇಲ್ವೋ. ಸೊ ಇದೆಯೋ ಇಲ್ವೋ ಅಂತ ಹೀಗೆ ಕೇಳುವ ಮೂಲಕ ದ್ರೋಣಾಚಾರ್ಯರು ಬಡಬ್ರಾಹ್ಮಣನೊಂದಿಗೆ ರಾಜನಾದವನಿಗೆ ಎಂತಹ ಸ್ನೇಹ ಅಂತ ಅವಮಾನ ಮಾಡಿ ಕಳಿಸಿದ್ದನ್ನು ಈಗ ಸೇಡು ತೀರಿಸಿಕೊಂಡ್ರು ಈ ಮಾತಿನ ಮೂಲಕ. ಹೇಳು ಈಗ, ಸ್ನೇಹ ಇದೆಯೋ ಇಲ್ವೋ ಅಂತ ಏನು ಬ್ರಾಹ್ಮಣನಾದರೂ ದ್ರೋಣಾಚಾರ್ಯರ ಒಂದು ಏನು ಸಾಮರ್ಥ್ಯ ಅದನ್ನು ಅಂತೇಳಿದರೆ, ಬ್ರಾಹ್ಮಣರು ಉಪದೇಶ ಮಾಡೋದರಲ್ಲಿ, ಶಿಕ್ಷಣ ಕೊಡೋದರಲ್ಲಿ, ಗುರುವಾಗಿ ಇರುವುದರಲ್ಲಿ, ಇದರಲ್ಲಿ ಅವರು ಎತ್ತಿದ ಕೈ. ಈ ರಾಜಕುಮಾರರನ್ನು ಯಾವ ರೀತಿ ವಿದ್ಯಾಭ್ಯಾಸ ಕಲಿಸಿಬಿಟ್ರು ಕೌರವ ಪಾಂಡವ ರಾಜಕುಮಾರರನ್ನು. ಸೊ ಹೇಗೆ ಅವರು ಹೇಳಿದ ಕೂಡಲೇ ನನಗೆ ಇದೇ ಗುರುದಕ್ಷಿಣೆ ಬೇಕು ಅಂತ ಹೇಳಿದ ಕೂಡಲೇ ಕೆಲಸ ಆಗದಿರಲಿ ಕೌರವ ರಾಜಕುಮಾರರು ಕೂಡ ಓಡಿ ಹೋಗಿದ್ದಾರೆ ಅಂತೇಳಿ ಗುರುಗಳಿಗೆ ಗುರುದಕ್ಷಿಣೆ ಕೊಡುವ ಅಂತ. ಅವರಿಂದ ಆಗಲಿಲ್ಲ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಸೊ ಈ ರೀತಿ ದ್ರೋಣಾಚಾರ್ಯರ ಸಾಮರ್ಥ್ಯವನ್ನು ದೃಪದ ರಾಜನ ಮುಂದೆ ತೋರಿಸಿಯೇ ಬಿಟ್ಟರು ಅಂತ. ಸೊ ಅಲ್ಲಿಗೆ 87ನೇ ಶ್ಲೋಕ ಮುಗೀತು ಅಲ್ವಾ? ನೆಕ್ಸ್ಟ್ ಶ್ಲೋಕ ಎಲ್ಲರೇ. ಅಸ್ತಿದಾನೀಮಿ ಇತಿ ಪ್ರಾಹ ದೃಪದೋಂಗ್ಯನ ಸಾಂಪರಂ ಅತಾಹ ದೃಪದಂ ದ್ರೋಣಃ ಸಖ್ಯಮಿಚ್ಛೇಕ್ಷಯಂ ತವ. 88ನೇ ಶ್ಲೋಕ. ದ್ರೋಣಾಚಾರ್ಯರು ದೃಪದನನ್ನು ಮೈತ್ರಿ ಇದೆಯೋ ಇಲ್ಲವೋ ಎಂದು ಕೇಳಿದಾಗ ದೃಪದರಾಜನು ಈಗ ಸತ್ಯವಿದೆ ಎಂದು ದ್ರೋಣಾಚಾರ್ಯರನ್ನು ಕುರಿತು ಹೇಳುತ್ತಾನೆ. ಆಮೇಲೆ ದ್ರೋಣಾಚಾರ್ಯರು ನಿನ್ನ ಅವಿನಾಶಿಯಾದ ಗೆಳೆತನವನ್ನು ನಾನು ಇಚ್ಛಿಸುತ್ತೇನೆ ಎಂದು ದೃಪದರಾಜನನ್ನು ಕುರಿತು ಹೇಳುತ್ತಾರೆ. ಅಸ್ತಿ ಇದಾನೀಂ ಇತಿ ಪ್ರಾಹ ದೃಪದೋ ಅಂಗೀರಸಾಂವರಂ ಅತ ಆಹ ದೃಪದಂ ದ್ರೋಣಃ ಸಖ್ಯಂ ಇಚ್ಛೆ ಅಕ್ಷಯಂ ತವ. ಅಸ್ತಿ ಇದಾನೀಂ ಹೇಳ್ತಾರೆ ದೃಪದ ರಾಜ. ಪಾಪ ಏನಂತ ಹೇಳಿದ್ರೆ ಗರ್ವ ಭಂಗ ಆಗಿ ಹೋಗಿದೆ. ಎಲ್ಲಿ ಸಿಂಹಾಸನದಲ್ಲಿ ಕೂತಿರುವ ದೃಪದ ರಾಜ ಈಗ ಸೆರೆ ಹಿಡಿಯಲ್ಪಟ್ಟು
ಬ್ರಾಹ್ಮಣಾಚಾರ್ಯರ ಮುಂದೆ ನಿಂತಿದ್ದಾರೆ ಕೈ ಕಟ್ಟಿಕೊಂಡು. ಅಂದರೆ ಎಲ್ಲ ಅಹಂಕಾರ ಏನಾಗಿದೆ, ಮುರಿದು ಬಿದ್ದಿದೆ, ಪುಡಿ ಪುಡಿಯಾಗಿದೆ ಅಹಂಕಾರ. ದೃಪದ ರಾಜಂದು ನಾಚಿಕೆ ಆಗ್ತಾ ಇದೆ ದೃಪದ ರಾಜನಿಗೆ, ಎಲ್ಲಿಂದ ಎಲ್ಲಿವರೆಗೆ ಪಾಪ. ಸೊ ನಾಚಿಕೆಯಿಂದ ತಲೆ ತಗ್ಗಿಸಿ ದೃಪದ ರಾಜ ಹೇಳ್ತಾರೆ, ಅಸ್ತಿ ಇದಾನೀಂ ಇತಿ, ಈಗ ಇದೆ, ಸಖ್ಯ ಇದೆ. ಈಗ ಏನು, ನಾನು ಸಿಂಹಾಸನದ ಮೇಲೆ ಕೂತಿಲ್ಲ, ನಾನೀಗ ನಿನ್ನ ಎದುರುಗಡೆ ಇಲ್ಲಿ ನೆಲದ ಮೇಲೆ ನಿಂತಿದ್ದೇನೆ. ಏನಿಲ್ಲ, ರಾಜರ ಪೋಷಾಕಿಲ್ಲ, ರಾಜರ ಗತ್ತಿಲ್ಲ, ಏನು ಕೊಡೆ ಹಿಡಿಯುವವರಿಲ್ಲ, ಗಾಳಿ ಬೀಸುವವರಿಲ್ಲ, ಯಾರಿಲ್ಲ. ಸೊ ಈ ಬಿಸಿಲಲ್ಲಿ ಹೇಗೆ ನೀವು ನಿಂತಿದ್ದೀರೋ ಹಾಗೇ ನಿಂತಿದ್ದೇನೆ, ಅಂದರೆ ಸಮ ಆಗಿ ಹೋಯಿತು. ಸೊ ಅಸ್ತಿ ಇದಾನೀಂ, ಇದಾನೀಂ ಅಂದರೆ ಈಗ, ಇದಾನೀಂ ಈಗ, ಅಸ್ತಿ ಖಂಡಿತ ಇದೆ, ಸ್ನೇಹ ಇದೆ ಅಪ್ಪ, ಅಸ್ತಿ ಇದಾನೀಂ ಇತಿ ಅಂತ ಪ್ರಾಹ. ಯಾರು? ದೃಪದಃ. ದೃಪದಃ ಅಂತ ಹೇಳಿದರೆ ಯಾರು? ದೃಪದಃ. ಸೊ ಅಂಗೀರಸಾಂ ವರಂ. ಸೊ ಅಂಗೀರಸಾಂ ವರಂ ಅಂತ ಹೇಳಿದರೆ ಅಂಗೀರಸ ಗೋತ್ರದಲ್ಲಿ ಶ್ರೇಷ್ಠರಾದ ದ್ರೋಣಾಚಾರ್ಯರನ್ನು ಕುರಿತು ದೃಪದ ರಾಜ ಹೇಳ್ತಾನೆ, ಇದಾನೀಂ ಈಗ ಅಂತೂ ಖಂಡಿತ ಸಖ್ಯ ಇದೆ. ಅದು ಏನು, ಆವಾಗದ್ದು ಗತ್ತು ಬೇರೆ, ಈಗದ ಒಂದು ಪ್ರಸಂಗವೇ ಬೇರೆ, ಸನ್ನಿವೇಶವೇ ಬೇರೆ. ಏನಂತ ಹೇಳಿದರೆ ಕೈ ಕೊಟ್ಟಿಕೊಂಡು ತಲೆ ತಗ್ಗಿಸಿಕೊಂಡು ನಿಂತಿರುವಂಥ ನಾನು. ಸೊ ಸಖ್ಯ ಇದೆಪ್ಪ ಅಂತ ಹೇಳ್ಕೊಂಡು ತನ್ನ ಸ್ನೇಹವನ್ನು ವ್ಯಕ್ತಪಡಿಸ್ತಾರೆ ದೃಪದ ರಾಜ. ಅತ ಆಹ ದೃಪದಂ ದ್ರೋಣಃ. ಸೊ ಯಾರಿಗೆ ಹೇಳಿದ್ದು? ಅತ ಆಹ ಅಂತೇಳಿದರೆ ಈಗ ಹೇಳ್ತಾರೆ, ಅತ ಆಹ ದ್ರೋಣಃ ದೃಪದಂ, ದ್ರೋಣಾಚಾರ್ಯರು ದೃಪದನನ್ನು ಕುರಿತು. ಸೊ ದೃಪದಂ ದ್ರೋಣಃ ಆಹ, ದೃಪದನನ್ನು ಕುರಿತು ದ್ರೋಣಾಚಾರ್ಯರು ಹೇಳ್ತಾರೆ. ಸೊ ಪ್ರಥಮ ವಿಭಕ್ತಿಯಲ್ಲಿ ದ್ರೋಣ, ಎರಡನೇ ವಿಭಕ್ತಿ ದ್ವಿತೀಯ ವಿಭಕ್ತಿಯಲ್ಲಿ ದೃಪದ. ಸೊ ದೃಪದಂ, ದೃಪದನನ್ನು ಕುರಿತು ಯಾರು ಹೇಳಿದ್ದು? ದ್ರೋಣಃ ಆಹ, ದ್ರೋಣಾಚಾರ್ಯರು ಹೇಳಿದರು. ಏನಂತ? ಸಖ್ಯಂ ಇಚ್ಛೆ ಅಕ್ಷಯಂ ತವ. ಅರೇ ದೃಪದ ರಾಜ, ನಾನು ನಿನ್ನ ಸ್ನೇಹ ಇದು ಇವತ್ತು ನಾಳೆದ್ದಲ್ಲ, ಯಾವತ್ತೂ ಇರುವಂಥ ಶಾಶ್ವತ ಸ್ನೇಹವನ್ನು ಬಯಸುತ್ತೇನೆ ಅಂತ ಹೇಳಿಬಿಟ್ರು ದ್ರೋಣಾಚಾರ್ಯರು. ಸೊ ದ್ರೋಣಃ ದೃಪದಂ ಆಹ ಏನಂತ? ಸಖ್ಯಂ ಇಚ್ಛೆ, ನಾನು ನಿನ್ನ ಸಖ್ಯವನ್ನು ಬಯಸುತ್ತೇನೆ. ಅಕ್ಷಯಂ ತವ ಅಂತೇಳಿದರೆ, ಅಕ್ಷಯಂ ಅಂದರೆ ಶಾಶ್ವತವಾದದ್ದು. ಈಗ ಹೇಳುವುದು ಮತ್ತು ನಾಳೆಗಾಗುವಾಗ ಇಲ್ಲ ಅಂತ ಇಲ್ಲವೇ ಇಲ್ಲ. ಸೊ ಶಾಶ್ವತವಾದ ಸಖ್ಯವನ್ನು ನಾನು ಬಯಸ್ತೇನಂತ. ಇದರಲ್ಲಿ ಎರಡೂ ಇದೆ. ಒಂದು ನಿಜವಾದ ಇವರು ಮನಸ್ಸಿನ ಒಂದು ಹೃದಯದ ಒಂದು ಮಾತನ್ನು ಹೇಳಿದ್ದು ದ್ರೋಣಾಚಾರ್ಯರು. ಎರಡನೇದ್ದು ದೃಪದನಿಗೆ ಅನ್ನಿಸಬೇಕು. ಏನಂತ ಹೇಳಿದ್ರೆ, ಅವತ್ತು ದೃಪದ ಕಲಿತಾ ಇರುವಾಗ ಇದೇ ಮಾತು ಹೇಳಿದ್ದು, ನಾನು ನಿನ್ನ ಫ್ರೆಂಡು, ನಿನ್ನ ಮಿತ್ರ ನಾನು ದ್ರೋಣಾಚಾರ್ಯರೇ. ನನ್ನ ರಾಜ್ಯ ಏನಿದೆ, ಈಗ ನನ್ನ ಅಪ್ಪ ಆಳ್ತಾ ಇದ್ದಾರೆ, ನನಗದು ಸಿಗುವಂಥದ್ದು ರಾಜ್ಯ ಅದು ಅರ್ಧ ನಿಮಗೆ ಕೊಟ್ಟು ಬಿಡ್ತೇನೆ, ಅರ್ಧ ನೀವು ಆಳಿ ಅರ್ಧ ನಾನು ಆಳೋದು ಅಂತ ತಿಳ್ಕೊಂಡು ಏನು ಹೇಳಿದ್ದು ದೃಪದ ರಾಜ. ಆಮೇಲಿಂದ ದ್ರೋಣಾಚಾರ್ಯರು ಬಂದರೆ ದೃಪದ ಹೇಳ್ತಾನೆ, ನಾನು ರಾಜ, ನೋಡಿದೆಯಾ ಇಲ್ಲಿ ನನಗೆ ಗಾಳಿ ಬೀಸುವವರು ಎಷ್ಟು ಜನ, ಕೊಡೆ ಹಿಡಿಯುವವರು ಎಷ್ಟು ಜನ, ನನ್ನ ಕಾಲು ತಿಕ್ಕುವವರು ಎಷ್ಟು ಜನ, ಆಮೇಲೆ ನನ್ನ ಮಂತ್ರಿಗಳೇನು, ಸೇನಾಧಿಪತಿ ಏನು, ನನ್ನ ರಾಜ್ಯ ಸಭೆ ಏನು, ಅಲ್ಲ ನೀನು ಏನು, ನೀನೆಲ್ಲಿ ನಾನೆಲ್ಲಿ ಅಂತ ಹೇಳಿಬಿಟ್ಟ. ಸೊ ಈಗ ಅಂತೇಳಿದರೆ ಹೇಳ್ತಾನೆ, ಅಂದರೆ ನೀನು ಏನು ಹೇಳಿದಿ ಮಾತು, ಅದು ಸ್ನೇಹವನ್ನು ನಾನು ಅರ್ಧ ರಾಜ್ಯ ನಿಂಗೆ ಕೊಡ್ತೇನೆ, ನಾನು ನಿನ್ನ ಸ್ನೇಹಿತ ಅಂತ, ಅದು ಶಾಶ್ವತ ಇರಲಿಲ್ಲ ಆ ಮಾತು. ಅಂತೇಳಿದ್ರೆ ಟೆಂಪರರಿ ಇತ್ತು, ಅದಕ್ಕೊಂದು ಬೆಲೆನೇ ಇಲ್ಲ ಆ ಮಾತಿಗೆ ಅಂತೇಳಿದ್ರೆ. ಆಮೇಲೆ ನಡೆಸಿಕೊಡಲಿಲ್ಲ ಆ ಮಾತನ್ನು. ಅದಾದರೆ ದ್ರೋಣಾಚಾರ್ಯ ಹೇಳ್ತಾರೆ, ನಾನು ಯಾವ ಸ್ನೇಹವನ್ನು ನಿನ್ನಿಂದ ಬಯಸ್ತೇನೋ ಅದು ಶಾಶ್ವತ ಸ್ನೇಹ ಬಯಸ್ತೇನೆ. ಸಖ್ಯಂ ಇಚ್ಛೆ ಅಕ್ಷಯಂ ತವ, ಅಂದರೆ ಶಾಶ್ವತವಾದ ಸ್ನೇಹವನ್ನು ನಾನು ಬಯಸ್ತೇನಂತ. ಅಂದರೆ ಇವರು ಬಯಸ್ತಾರ ಹೌದು, ಆದರೆ ದೃಪದನಿಗೆ ಏನಾಗ್ತಾ ಇರ್ಬೋದು, ದೃಪದನಿಗೆ ಇದಕ್ಕಿಂತ ಒಂದು ಅವಮಾನ ಬೇಕಾ ದೃಪದನಿಗೆ? ಅಂಥ ಅವಮಾನದ ಸ್ಥಿತಿಯಲ್ಲಿ ಈ ದ್ರೋಣಾಚಾರ್ಯರು ನಿಮ್ಮ ಶಾಶ್ವತ ಸ್ನೇಹ ಬಯಸ್ತೇನಂತ ಹೇಳಿದರು. ದೃಪದನ ಮನಸ್ಸಿನಲ್ಲಿ ಏನಾಗ್ತಾ ಇರ್ಬೋದು, ಯಾವ ಥರದ ನೋವಾಗ್ತಾ ಇರ್ಬೋದು, ಯಾವ ಥರದ ಬೇಸರ ಆಗ್ತಾ ಇರ್ಬೋದು, ಒಂದು ನಮಗೆ ಗೊತ್ತಾಗೋದಿಲ್ಲ. ಅಂತೂ ಇವರು ಹೇಳಿದ್ದಾರೆ, ಅವನು ಕೇಳಿದ್ದಾನೆ. ಸೊ ಏನು ಹೇಳಿದರು ಇವರು? ಹೇಳ್ತಾನೆ, ಈಗ ಸ್ನೇಹ ಇದೆ ಅಂತ ಹೇಳ್ಕೊಂಡು ಹೇಳಿದ್ದಕ್ಕೆ
ಸೊ ದ್ರುಪದನಿಗೆ ನುಡಿದರು ದ್ರೋಣಾಚಾರ್ಯರು, ನಿನ್ನೊಂದಿಗೆ ಅಸ್ತಿ ಇದಾನೀಂ, ಈಗ ಸ್ನೇಹ ಉಂಟು ಅಂತ ದ್ರುಪದ ದ್ರೋಣರಿಗೆ ಹೇಳಿದ. ಆಗ ದ್ರೋಣರು ಹೇಳ್ತಾರೆ ಏನಂತ, ದ್ರುಪದನಿಗೆ ದ್ರೋಣ ದ್ರುಪದಂ ಆಹಾ ಏನಂತ, ನಿನ್ನೊಂದಿಗೆ ನನಗೆ ಶಾಶ್ವತ ಸಖ್ಯ ಬೇಕಿದೆ ಅಂತ ಹೇಳ್ತಾರೆ. ಯಾರು? ದ್ರೋಣಾಚಾರ್ಯರು. ಆಮೇಲಿಂದ ಇನ್ನೂ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ನೋಡುವ. ನಕ್ಷ್ಯರಾಜ್ಞೋ ಭವೇತ್ ಸಖ್ಯಂ ತವೇತೀದಂ ಕೃತಂ ಮಯಾ ನ ವಿಪ್ರಧರ್ಮೋ ಯದ್ಯುದ್ಧಂ ಅತಸ್ತ್ವಂ ನ ಮಯಾ ಧೃತಃ. 89ನೇ ಶ್ಲೋಕ. ಯಾವ ಕಾರಣದಿಂದ ರಾಜಪದವಿ ರಹಿತನಾದ ನನಗೆ ನಿನ್ನ ಮೈತ್ರು ಇರಲಾರದು, ಆದ ಕಾರಣ ನಿನ್ನ ಆನಯನವು ನನ್ನಿಂದ ಮಾಡಲ್ಪಟ್ಟಿತು. ಯಾವ ಕಾರಣದಿಂದ ಯುದ್ಧವು ಬ್ರಾಹ್ಮಣರ ಧರ್ಮವು ಆಗುವುದಿಲ್ಲವೋ, ಆದ ಕಾರಣ ನೀನು ನನ್ನಿಂದ ಸ್ವಯಂ ವಶಪಡಿಸಲ್ಪಡಲಿಲ್ಲ. ನಹಿ ಅರಾಜ್ಞಾ ಭವೇತ್ ಸಖ್ಯಂ ತವ ಇತೀದಂ ಕೃತಂ ಮಯಾ ನ ವಿಪ್ರಧರ್ಮೋ ಯದ್ಯುದ್ಧಂ ಅತಸ್ತ್ವಂ ನ ಮಯಾ ಧೃತಃ. ನಹಿ ಅರಾಜ್ಞಾ ಭವೇತ್ ಸಖ್ಯಂ. ಅರೆ ದ್ರುಪದ, ರಾಜನಾಗದೇ ಇದ್ದವನು, ನಹಿ ಬಿಟ್ಬಿಡಿ, ಅರಾಜ್ಞಾ ಅಂದ್ರೇನು? ರಾಜ ಆಗದೇ ಇರುವವನು ಅರಾಜ್ಞ. ಸಖ್ಯಂ ಭವೇತ್ ನಹಿ, ನಿನ್ನ ಫ್ರೆಂಡ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಅವತ್ತೇ ಹೇಳಿಬಿಟ್ಟಿದ್ದಿ ನಾನು ಎಲ್ಲಿ ನೀನೆಲ್ಲಿ ಅಂತ. ಆದ್ದರಿಂದ ನಿನ್ನ ಸಖ್ಯ ನಾನು ಶಾಶ್ವತ ಬಯಸ್ತೇನಲ್ವಾ, ಅದು ಈಗ ಶಾಶ್ವತ ನಾನು ಬಯಸ್ತೇನೆ ಅಂತ ಹೇಳಿದ ಕೂಡಲೇ ಆಗ್ತದಾ? ಆಗೋದಿಲ್ಲ. ಅದಕ್ಕೆಲ್ಲ ಏನು ವ್ಯವಸ್ಥೆ ಸರಿ ಇದ್ದರೆ ಮಾತ್ರ ಅದು ಸಖ್ಯ ಅಂತ ಆಗ್ತದೆ. ಸೊ ಆ ವ್ಯವಸ್ಥೆ ಏನು ಆವಾಗ ಮಿಸ್ಸಿಂಗ್ ಇತ್ತು. ನಾನು ನಿನ್ನ ಹತ್ರ ಬರುವಾಗ ನೀನು ರಾಜ್ಯಸಭೆಯಲ್ಲಿ ವಿರಾಜಮಾನಾಗಿದ್ದಿ, ನಾನು ಬಡ ಬ್ರಾಹ್ಮಣ, ಒಂದು ವೇಷ್ಟಿ ಒಂದು ಕಚ್ಚೆ ಶಾಲೆ ಹಾಕ್ಕೊಂಡು ಬಂದಿದ್ದೇನೆ, ಜುಟ್ಟು ಬಿಟ್ಟುಕೊಂಡು ಗಡ್ಡನೂ ತೆಗಿಲಿಲ್ಲ. ನೀನೇನು ಹೇಳಿದಿ, ಅರೆ ಬ್ರಾಹ್ಮಣ ನೀನೆಲ್ಲಿ ನಾನೆಲ್ಲಿ ಅಂತ. ಆದ್ದರಿಂದ ನಾನೀಗ ಹೇಳ್ತಾ ಇದ್ದೇನೆ, ಹೌದು ನಿನ್ನ ಸ್ನೇಹ ನನಗೆ ಶಾಶ್ವತವಾಗಿ ಬೇಕಂತ, ಆದರೆ ನಿನ್ನ ಕಂಡೀಷನ್ ಕೂಡ ನಾನು ಸ್ಯಾಟಿಸ್ಫೈ ಮಾಡಬೇಕಲ್ವ? ನಿಂದು ಏನು ಕಂಡೀಷನ್? ನಾನು ರಾಜ ನೀನು ರಂಕ. ಇಲ್ಲ, ನಾನು ರಾಜ ನೀನು ರಾಜ ಅಂತ ಆದರೆ ಮಾತ್ರ ಇದು ಶಾಶ್ವತ ಸ್ನೇಹ ಉಳಿಯಬಲ್ಲುದು. ಹಾಗಾದರೆ ನಹಿ ಅರಾಜ್ಞಾ ಸಖ್ಯಂ ಭವೇತ್ ನಹಿ ತವ, ನಿನ್ನ ಸಖ್ಯ ಆಗಬೇಕಿದ್ರೆ ಇನ್ನೊಬ್ಬ ರಾಜನೇ ಆಗಬೇಕು. ಅವನು ರಾಜನಲ್ಲ ಅಂದರೆ ಅದು ಸಖ್ಯ ಆಗುವುದಿಲ್ಲ. ನಹಿ ಅರಾಜ್ಞಾ ಭವೇತ್, ಅರಾಜ್ಞಾ ಅಂದರೆ ರಾಜ್ಯ ಇಲ್ಲದವನು. ತವ ಸಖ್ಯಂ, ನಿನ್ನ ಫ್ರೆಂಡು ನಿನ್ನ ಮಿತ್ರ ನಹಿ ಭವೇತ್, ಆಗೋದಿಲ್ಲ. ಅದು ನೀನು ಅವತ್ತು ಹೇಳಿಬಿಟ್ಟಿದ್ದಿ. ಅದಕ್ಕೋಸ್ಕರ ತವ ಇತಿ ಇದಂ ಕೃತಮ್ಮಯ, ಅದಕ್ಕೋಸ್ಕರ ಇದೆಲ್ಲ ನಾನು ಮಾಡಬೇಕಾಯಿತು. ನಾನು ಹೋಗಿ ಕೌರವ ರಾಜಕುಮಾರರಿಗೆ ಪಾಂಡವ ರಾಜಕುಮಾರರಿಗೆ ಶಾಸ್ತ್ರಾಭ್ಯಾಸ ಎಲ್ಲ ಹೇಳಿಕೊಟ್ಟು ಅವ್ರನ್ನೆಲ್ಲ ಪರಮ ವೀರರನ್ನಾಗಿ ಮಾಡಿ ಆಮೇಲಿಂದ ಗುರುದಕ್ಷಿಣೆಯ ರೂಪದಲ್ಲಿ ದ್ರುಪದ ರಾಜನನ್ನು ಸೆರೆ ಹಿಡಿದು ತನ್ನಿ ಅಂತ ಹೇಳ್ಕೊಂಡು ಇಷ್ಟೆಲ್ಲ ನಾನು ಮಾಡಿದ್ದು ಯಾಕೆ ಅಂತ ಹೇಳಿದರೆ, ನಿನ್ನ ಕಂಡೀಷನು ಸ್ಯಾಟಿಸ್ಫೈ ಆಗಬೇಕು. ನಿನ್ನ ಏನಿದೆ ಅಂತೇಳಿದರೆ ಒಬ್ಬ ಸಖ ಅಂತೇಳಿದರೆ ಅವನು ಕೂಡ ನನ್ನ ಹಾಗೆ ರಾಜನಾಗಬೇಕು ಅಂತ ನೀನು ಏನು ಹೇಳಿದ್ದಿ ಅದು ಕೂಡ ಆಗಬೇಕಲ್ವಾ? ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡಬೇಕಾಯಿತು. ಇತೀದಂ ಕೃತಂ ಮಯಾ ಕೃತಂ, ನಾನು ಇಷ್ಟೆಲ್ಲ ಮಾಡಬೇಕಾಯಿತು ನನ್ನಿಂದ. ಮಯ ಅಂದ್ರೇನು? ನನ್ನಿಂದ. ಕೃತಂ ಇತೀದಂ ಅಂತೇಳಿದರೆ ಇಷ್ಟೆಲ್ಲ ಆಗೋಯ್ತು ನೋಡು. ಯುದ್ಧ ಮಾಡಲಿಕ್ಕೆ ಬಂದರು, ನಿನ್ನ ಎಲ್ಲ ಅವರನ್ನೆಲ್ಲ ಹಿಮ್ಮೆಟ್ಟಿಸಿ ನಿನ್ನನ್ನು ಸೆರೆ ಹಿಡಿದು ತಂದರು. ಸೊ ಇಷ್ಟೆಲ್ಲ ಯಾಕೆ ಮಾಡಿದ್ದು? ನನ್ನ ಎದುರಿಗೆ ತಂದು ನಿನ್ನನ್ನು ಬಂಧಿ ಸೆರೆ ಹಿಡಿದು ತಂದು ನಿನ್ನನ್ನು ನಿಲ್ಲಿಸಿದರು. ನೀನೀಗ ನನ್ನ ಮುಂದೆ ಇದ್ದಿ. ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಹೇಳಿದರೆ ನಿನ್ನ ಹಾಗೆ ನಾನೂ ಆಗಬೇಕು, ಆವಾಗಲೇ ನಮ್ಮ ಸಖ್ಯ ಉಳಿಯುವುದು. ಸೊ ಅದಕ್ಕೋಸ್ಕರ ಮತ್ತೆ ನಾನು ಏನು ಮಾಡಿದೆ? ನ ವಿಪ್ರಧರ್ಮೋ ಯತ್ ಯುದ್ಧಂ, ಅಂದರೆ ನಾನು ಬ್ರಾಹ್ಮಣ, ನಿನ್ನನ್ನು ಸೋಲಿಸಬೇಕು. ಹೇಗೆ ಸೋಲಿಸುವುದು? ನ ವಿಪ್ರಧರ್ಮ ಅಲ್ಲ, ವಿಪ್ರಧರ್ಮ ನ ಏನಂತ? ಯತ್ ಯುದ್ಧಂ,
ಯುದ್ಧ ಮಾಡೋದು ಬ್ರಾಹ್ಮಣನ ಕೆಲಸವ? ಅದು ಕ್ಷತ್ರಿಯರ ಕೆಲಸ ಅಲ್ವ? ನಾನು ಬ್ರಾಹ್ಮಣ, ನಾನು ಏನು ಮಾಡೋದು? ನೀನು ಇಷ್ಟು ದೊಡ್ಡ ಅವಮಾನ ಮಾಡಿ ನನ್ನನ್ನು ಕಳಿಸಿಬಿಟ್ಟೆ, ಬ್ರಾಹ್ಮಣ ಏನು ಮಾಡಲಿಕ್ಕಾಗ್ತದೆ? ಸೊ ಬ್ರಾಹ್ಮಣ ಶಿಕ್ಷಣ ಕೊಡಬಹುದು, ಅದೇ ಕೆಲಸ ನಾನು ಮಾಡಿದೆ. ನ ವಿಪ್ರ ಧರ್ಮೋ ಯತ್ ಯುದ್ಧಂ, ಅಂದರೆ ಯುದ್ಧ ಮಾಡೋದು ಬ್ರಾಹ್ಮಣನ ಧರ್ಮ ಅಲ್ಲ. ಅತಃ ತ್ವಂ ನ ಮಯಾ ತ್ವಂ ನ ಮಯಾ ಧೃತ, ಆದ್ದರಿಂದ ನಿನ್ನನ್ನು ಹಿಡಿದು ತರುವಂಥ ಕೆಲಸ, ಧೃತ ಅಂದರೆ ಸೆರೆ ಹಿಡಿಯುವುದು, ಮಯ ನಾದೃತ, ನಿನ್ನನ್ನು ಸೆರೆ ಹಿಡಿಯುವಂಥ ಕೆಲಸ ನಾನು ಬಂದು ಯುದ್ಧ ಮಾಡಿ ನಿನ್ನನ್ನು ಸೆರೆ ಹಿಡಿಬೇಕಿತ್ತು, ಆದರೆ ನಾನು ಬ್ರಾಹ್ಮಣ. ಸೊ ನಾನು ಬ್ರಾಹ್ಮಣ ಯುದ್ಧ ಮಾಡೋದಾ? ಇಲ್ಲ. ಅದಕ್ಕೋಸ್ಕರ ಈ ರಾಜಕುಮಾರರನ್ನೆಲ್ಲ ಶಾಸ್ತ್ರಾಭ್ಯಾಸಕ್ಕೆ ರೆಡಿ ಮಾಡಿಸಿ ಅವರಿಗೆ ಪರಾಕ್ರಮಿಗಳನ್ನಾಗಿ ಮಾಡಿ ದಿವ್ಯಾಸ್ತ್ರಗಳನ್ನು ಕೊಟ್ಟು ಅವರ ಮುಖಾಂತರ ಈ ಕೆಲಸ ಮಾಡಿಸಿದೆ. ನಾನು ಸ್ವಂತ ಮಯ ನಾದೃತಃ ಅತಃ ತ್ವಂ, ಆದ್ದರಿಂದ ತ್ವಂ ಅಂದರೆ ನಿನ್ನನ್ನು, ಮಯ ನನ್ನಿಂದ, ನಾದೃತಃ ಸೆರೆ ಹಿಡಿಯಲ್ಪಡಲಿಲ್ಲ. ಅಂದರೆ ಇದಕ್ಕೋಸ್ಕರ ನಾನು ನನ್ನ ಶಿಷ್ಯರನ್ನು ಎಷ್ಟು ವರ್ಷ ನಾನು ಅವರಿಗೆ ಶಿಕ್ಷಣ ಕೊಡಬೇಕಾಯಿತು. ಏನಂತ ಹೇಳಿದರೆ ದ್ರುಪದನನ್ನು ಸೆರೆ ಹಿಡಿದು ನನ್ನ ಮುಂದೆ ತಂದು ನಿಲ್ಲಿಸಬೇಕಂತ. ಆದರೆ ಇದೇನು ಇವತ್ತು ನಿನ್ನದು ಕೆಲಸವ? ಇದು ಅಲ್ಲ, ಎಷ್ಟೋ ವರ್ಷಗಳೇ ಹಿಡಿದು ಬಿಟ್ಟು. ಅಂದರೆ ಈ ಒಂದು ಕೆಲಸ ಆಗಬೇಕಿದ್ರೆ ಇಷ್ಟೆಲ್ಲ ಪ್ರಯತ್ನ ನಾನು ಮಾಡಿದೆ ಅಂತ ಹೇಳ್ತಾನೆ. ಸೊ ಯಾರು ದ್ರೋಣಾಚಾರ್ಯರು ಹೇಳ್ತಾರೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜನಲ್ಲವನೊಡನೆ, ರಾಜನಲ್ಲವನೊಂದಿಗೆ ನಹಿ ಅರಾಜ್ಞ ತವ ಸಖ್ಯಂ ಭವೇತ್, ಯಾರು ರಾಜನಲ್ಲವೋ ಅವನೊಂದಿಗೆ ನಿನ್ನ ಸ್ನೇಹ ಉಂಟಾಗದು ಅಂತ ನಾನೇನು ಮಾಡಿದೆ, ನಿನ್ನೊಟ್ಟಿಗೆ ಯುದ್ಧ ಮಾಡಿ ನಿನ್ನನ್ನು ಸೆರೆ ಹಿಡಿಯುವಂಥ ಕೆಲಸ ನಾನು ಮಾಡಲಿಕ್ಕಾಗುತ್ತೋ? ಆಗೋದಿಲ್ಲ, ಅದು ಬ್ರಾಹ್ಮಣ ಧರ್ಮ ಅಲ್ಲ. ಆದ್ದರಿಂದ ನಾನೇ ನಿನ್ನನ್ನು ಸ್ವತಃ ಸೆರೆ ಹಿಡಿಯಲಿಲ್ಲ. ಅದಕ್ಕೋಸ್ಕರ ಏನಂತ ಈ ಕೆಲಸ ನಾನು ನನ್ನ ಶಿಷ್ಯರಿಂದ ಮಾಡಿಸಿದೆ. ಯಾಕೆ ಮಾಡಿಸಿದೆ? ನಿನ್ನ ಸಖ್ಯ ಅನ್ನುವಂಥದ್ದು ಶಾಶ್ವತವಾಗಿ ಸಿಗಬೇಕು. ಶಾಶ್ವತವಾಗಿ ಸಿಗಬೇಕಂತ ಹೇಳಿದ ಕೂಡಲೇ ಆಗ್ತದಾ? ಇಲ್ಲ. ನಿನ್ನ ಹಾಗೆ ನಾನು ಕೂಡ ರಾಜ ಆಗಬೇಕಲ್ವ? ಹೌದು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿಸಿದ್ದು ಅಂತೇಳಿದರೆ, ನಿನ್ನನ್ನು ನಾನು ಸೆರೆ ಹಿಡಿದಿದ್ದೇನೆ. ಸೆರೆ ಹಿಡಿದ ಕಾರಣ ನಿನ್ನ ಪೂರ್ತಿ ರಾಜ್ಯ ನಂದಾಗ್ತದೆ ಈಗ. ನಿನ್ನ ಪೂರ್ತಿ, ಯಾಕಂತ ಹೇಳಿದರೆ ನೀನು ನಿನ್ನನ್ನು ಸೆರೆ ಹಿಡಿದು ನನ್ನ ಮುಂದೆ ತಂದು ನನ್ನ ಶಿಷ್ಯರು ನಿಲ್ಲಿಸಿದ್ದಾರೆ ಅಂತ ಹೇಳಿದರೆ, ಈಗ ನಿನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಯಾರು? ನಾನು. ಆದರೆ ನಾನು ಹಾಗೆ ಮಾಡ್ತೇನೋ? ಯಾಕಂದರೆ ನಾನು ನಿನ್ನ ಸಖ್ಯ ಅಂತ ಹೇಳಿದರೆ ನಿನ್ನ ಪ್ರೀತಿಯ ಮಿತ್ರ ನಾನು. ಆದ್ದರಿಂದ ನಾನೀಗ ಏನು ಮಾಡ್ತೇನೆ, ನಿನ್ನ ಸಖ್ಯವೂ ಇರಬೇಕು, ಆದರೆ ನಿನ್ನ ಪೂರ್ತಿ ರಾಜ್ಯವನ್ನು ನಾನು ತಗೊಳ್ಬಾರ್ದು. ಸೊ ಏನು ಮಾಡಬೇಕಾಗದ್ರೆ ವೈಲರೆ? ನೆಕ್ಸ್ಟ್ ಶ್ಲೋಕ. ಶಿಷ್ಯೈರೇತತ್ ಕಾರಿತಂ ಮೇ ತವ ಸಖ್ಯಮಭೀಪ್ಸತ ಅತಃ ಸಖ್ಯಾರ್ಥಮೇವಾದ್ಯ ತ್ವದ್ರಾಜ್ಯಾರ್ಧೋ ಹೃತೋ ಮಯ. 90ನೇ ಶ್ಲೋಕ. ದ್ರೋಣಾಚಾರ್ಯರು ಹೇಳ್ತಾರೆ, ನಿನ್ನ ಮೈತ್ರಿಯನ್ನು ಇಚ್ಛಿಸತಕ್ಕ ನನ್ನಿಂದ ನನ್ನ ಶಿಷ್ಯರಿಂದಲೇ ಇದು ಮಾಡಿಸಲ್ಪಟ್ಟಿತು. ಆದ ಕಾರಣ ಸಖ್ಯತ್ವದಕ್ಕಾಗಿಯೇ ಈಗ ನನ್ನಿಂದ ನಿನ್ನ ರಾಜ್ಯದ ಅರ್ಧ ಭಾಗವು ಅಪಹರಿಸಲ್ಪಟ್ಟಿತು. ಶಿಷ್ಯೈ ಏತತ್ ಕಾರಿತಂ ಮೇ ತವ ಸಖ್ಯಂ ಅಭೀಪ್ಸತ ಅತಃ ಸಖ್ಯಾರ್ಥಂ ಏವಾದ್ಯ ತ್ವತ್ ರಾಜ್ಯಾರ್ಧೋ ಹೃತೋ ಮಯ. ಇಡೀ ನಿನ್ನ ರಾಜ್ಯ ನಂದೇ ಅಂತ ಹೇಳಿಬಿಟ್ಟು ನಿನ್ನ ಸಿಂಹಾಸನದಲ್ಲಿ ನಾನೇ ಕೂತ್ಕೊಂಡ್ಬಿಡ್ಬೋದು. ಆದರೆ ನಿನ್ಗವತ್ತು ಮರ್ತು ಹೋಗಿತ್ತು, ನಾನು ನಿನ್ನ ಮಿತ್ರ ಅಂತ ನನಗೆ ಮರೆಯೋದಿಲ್ಲ, ನೀನು ನನ್ನ ಮಿತ್ರ ಅಂತ ಮರೆಯೋದಿಲ್ಲ. ನಿನ್ನ ಮಿತ್ರತ್ವ ನನಗೆ ಶಾಶ್ವತ ಬೇಕು. ಆದರೆ ಶಾಶ್ವತ ಬೇಕಂತ ಹೇಳಿದರೆ ಪುನಃ ಹಾಗೆ ಆಗಬಾರ್ದು. ಒಂದು ಸಲ ಆಯ್ತಲ್ಲ ಮಧ್ಯದಲ್ಲಿ, ಹಾಗೆ ಆಗಬಾರ್ದು. ಅದಕ್ಕೋಸ್ಕರ ಶಾಶ್ವತ ಮಿತ್ರತ್ವ ಅಂದರೆ ಶಾಶ್ವತ ಮಿತ್ರತ್ವ ಅಂದರೆ ಮಿತ್ರತ್ವ ಅಂದರೆ ಏನು? ಅದು ನಿನ್ನಿಂದ ಕಲ್ತಿದ್ದೆ ನಾನು. ಏನಂತ ಹೇಳಿದರೆ, ನಾನು ರಾಜ ನೀನು ರಂಕ. ಇಲ್ಲ ಇಲ್ಲ ಇಲ್ಲ, ನಾನು ರಾಜ ನೀನು ರಾಜ, ಹಾಗೆ ಆದರೆ ಮಾತ್ರ ಸಖ್ಯ ಉಳಿಯುವುದಲ್ವ. ಅದಕ್ಕೋಸ್ಕರ ಶಿಷ್ಯೈಹಿ ಏತತ್ ಕಾರಿತಂ ಮೇ, ನನ್ನ ಶಿಷ್ಯರಿಂದ, ಶಿಷ್ಯೈಹಿ ಏತತ್ ಈ ಕೆಲಸ, ಕಾರಿತಂ, ಕಾರಿತಂ ಅಂದರೆ ಮಾಡಲ್ಪಟ್ಟಿತು, ಕಾರಯಿತಂ. ಸೊ ಅಂದರೆ ಈ ಕೆಲಸ ಮಾಡಲ್ಪಟ್ಟಿತು, ಮಾಡಿಸಲ್ಪಟ್ಟಿತು, ನನ್ನ ಶಿಷ್ಯರಿಂದ ಮಾಡಿಸಲ್ಪಟ್ಟಿತು. ಯಾರು ಮಾಡಿಸಿದ್ದು? ನಾನೇ.
ಸೊ ಮೇ ಶಿಷ್ಯೈ ಏತತ್ ಕಾರಿತಂ. ಇದರಿಂದ ಏನಾಯ್ತು, ಈಗ ನಿನ್ನ ರಾಜ್ಯ ಎಲ್ಲ ನಂದಾಗಿದೆ. ತವ ಸಖ್ಯಂ ಅಭೀಪ್ಸತ, ಆದರೆ ನಾನು ತವ ಸಖ್ಯಂ, ನಿನ್ನ ಸಖ್ಯವನ್ನು, ನಿನ್ನ ಫ್ರೆಂಡ್ಶಿಪ್ಪು, ನಿನ್ನ ಮಿತ್ರತ್ವವನ್ನು ಅಭೀಪ್ಸತ ಅಂದರೆ ಶಾಶ್ವತವಾಗಿ ಬಯಸುತ್ತಿದ್ದೇನೆ. ಅಂದರೆ ನಿನ್ನ ಪೂರ್ತಿ ರಾಜ್ಯ ನಾನು ಕಬಳಿಸಿಬಿಟ್ರೆ ಮಿತ್ರತ್ವ ಸಿಗ್ತದ? ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕೀಗ? ಅತಃ ಸಖ್ಯಾರ್ಥಂ ಏವಾದ್ಯ. ಸಖ್ಯಾರ್ಥಂ ಏವ ಅಂತೇಳಿದ್ರೆ ನಿನ್ನ ಸಖ್ಯ ಶಾಶ್ವತವಾಗಿ ಸಿಗಬೇಕು, ಮಧ್ಯದಲ್ಲಿ ಮತ್ತೆ ಪುನಃ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿಬಿಟ್ಟು, ಅತಃ ಸಖ್ಯಾರ್ಥಂ ಏವ ಅಂದರೆ ನಿನ್ನ ಶಾಶ್ವತವಾದ ಮಿತ್ರತ್ವ ಇರಬೇಕು ಅಂತೇಳಿಬಿಟ್ಟು, ಅದ್ಯ ಇವತ್ತು ತ್ವತ್ ರಾಜ್ಯ, ನಿನ್ನ ರಾಜ್ಯ ಏನಿದೆ, ಅರ್ಧ ತ್ವತ್ ರಾಜ್ಯ ಅರ್ಧೋ, ಅರ್ಧೋ ಅಂದರೆ ಅರ್ಧ, ನಿನ್ನ ರಾಜ್ಯದಲ್ಲಿ ಸರಿ ಅರ್ಧ ಹೃತೋಮಯ ನನ್ನಿಂದ ಅಪಹರಿಸಲ್ಪಟ್ಟಿತು. ಅಂದರೆ ಅರ್ಧ ರಾಜ್ಯ ನಿನಗೆ ಬಿಟ್ಟುಕೊಟ್ಟಿದ್ದೇನೆ. ಯಾಕಂದರೆ ನೀನನ್ನು ಯಾವಾಗ ಸೆರೆ ಹಿಡಿದು ನನ್ನ ಶಿಷ್ಯರು ತಂದು ನನ್ನ ಮುಂದೆ ನಿಲ್ಲಿಸಿದ್ರು ನಿನ್ನನ್ನು, ನಾನು ಏನು ಬೇಕಾದರೂ ಮಾಡ್ಬೋದು. ಏನು ಬೇಕಾದರೆ ಅಂದರೆ ಇಡೀ ನಿನ್ನ ರಾಜ್ಯ ನಂದೇ ಅಂತ ಹೇಳ್ಬೋದು. ಆದರೆ ನನಗೇನು ಬೇಕು? ನಿನ್ನ ಸಖ್ಯ ಬೇಕು. ಅದು ಪರ್ಮನೆಂಟಾಗಿ ಶಾಶ್ವತವಾಗಿ ನಿನ್ನ ಮಿತ್ರತ್ವ ಬೇಕು. ನಿನ್ನ ಮಿತ್ರತ್ವ ಬೇಕಿದ್ದರೆ ನೀನು ರಾಜ ಆಗಬೇಕು, ನಾನು ರಾಜ ಆಗಬೇಕು ಅಂತ ನೀನೇ ಹೇಳಿದ್ದಿ. ಅದಕ್ಕೋಸ್ಕರ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕಿದ್ರೆ ಈಗ ಏನು ಅಂತೇಳಿದರೆ, ನನ್ನದೇ ಈಗ ರಾಜ್ಯ, ಅದು ಅರ್ಧ ರಾಜ್ಯ ನಿಂಗೆ ಬಿಟ್ಟುಕೊಟ್ಟಿದ್ದೇನೆ. ಅಂದರೆ ಅರ್ಧ ರಾಜ್ಯ ನನ್ನಿಂದ ಅಪಹರಿಸಲ್ಪಟ್ಟಿತು ಅಂದರೆ ಏನರ್ಥ? ಅರ್ಧ ರಾಜ್ಯದ ಒಡೆಯ ನಾನಾಗಿರ್ತೇನೆ, ಅರ್ಧ ರಾಜ್ಯ ಮಾತ್ರ ನಿಂದು ಅಂತ ಹೇಳ್ತಾರೆ, ದ್ರೋಣಾಚಾರ್ಯರು ಹೇಳ್ತಾರೆ. ಅಂದರೆ ಹಾಗಾದರೆ ಈಗ ಏನಾಯಿತು ಅಂತೇಳಿದರೆ ನಿನ್ನ ಮನಸ್ಸಿನಲ್ಲಿ ಆಗ್ತದೆ, ಓ ನಾನು ಒಬ್ಬ ರಾಜ, ದ್ರೋಣಾಚಾರ್ಯರು ಅವರು ಸಹ ರಾಜ ಅಂತೇಳಿದರೆ ಎಷ್ಟು ರಾಜ್ಯ ನಂದಿದೆಯೋ ಅಷ್ಟೇ ರಾಜ್ಯ ದ್ರೋಣಾಚಾರ್ಯರಿದ್ದಾರೆ. ಅಂದರೆ ಸಮ ಅಂತಾಯಿತು. ಅಂತೇಳಿದರೆ ಇನ್ನು ಯಾವತ್ತೂ ದ್ರೋಣಾಚಾರ್ಯರು ಸಿಕ್ಕಿದರೆ, ಓ ದ್ರೋಣಾಚಾರ್ಯರು ಅಂದರೆ ನನ್ನ ಫ್ರೆಂಡು ಅಂತ ಮರ್ತು ಹೋಗುವುದೇ ಇಲ್ಲ. ಯಾಕಂತೇಳಿದರೆ ಈಕ್ವಲ್, ಒಂದೇ ಲೆಕ್ಕ. ಅದಕ್ಕೋಸ್ಕರ ಏನು ಮಾಡಿದೆ, ನಿನಗೆ ಇನ್ನು ಪುನಃ ಗೆರಿಗಿಟ್ಟಾಗಬಾರ್ದು ನಿನ್ನ ತಲೆ ಅಂತ ಹೇಳ್ಕೊಂಡು ಅರ್ಧ ಮಾತ್ರ ನಿಂಗೆ ಕೊಡ್ತಾ ಇದ್ದೀನಿ. ಅದು ಇಡೀ ರಾಜ್ಯ ನಂದೇ ಈಗ. ಯಾಕಂದರೆ ನೀನು ನನ್ನ ಬಂದಿ, ನೀನನ್ನು ಸೆರೆ ಹಿಡಿದು ತಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯ ನಂದೇ. ಆದರೆ ನಿನ್ನ ಸಖ್ಯ ಬೇಕು ಅಂತ ಅರ್ಧ ನಿನಗೆ ಬಿಟ್ಟು ಕೊಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ದ್ರೋಣಾಚಾರ್ಯರು ಹೇಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ, ನಿನ್ನೊಂದಿಗೆ ಸಖ್ಯವನ್ನು ಬಯಸಿ ನಾನು ಈ ಕೆಲಸ ಶಿಷ್ಯರಿಂದ ಮಾಡಿಸಿದೆ. ತವ ಸಖ್ಯಂ ಅಭೀಪ್ಸತ, ನಿನ್ನ ಸಖ್ಯವನ್ನು ಶಾಶ್ವತವಾಗಿರಬೇಕಂತ ಬಯಸಿ, ಅಭೀಪ್ಸತ ಬಯಸಿ, ತವ ಸಖ್ಯಂ ನಿನ್ನ ಸಖ್ಯವನ್ನು ನನ್ನಿಂದ ಏತತ್ ಕಾರ್ಯಂ ಅಂತ ಹೇಳಿದರೆ ಈ ಕೆಲಸವು ಶಿಷ್ಯರಿಂದ ಕಾರಿತಂ ಮಾಡಲ್ಪಟ್ಟಿತು. ಅಂದರೆ ಇದನ್ನು ಹೇಳ್ತಾರೆ, ಇದನ್ನು ನಿನ್ನೊಂದಿಗೆ ಶಾಶ್ವತವಾದ ಸಖ್ಯವನ್ನು ಬಯಸಿ ನಾನು ಈ ಕೆಲಸವನ್ನು ಶಿಷ್ಯರಿಂದ ಮಾಡಿಸಿದೆ. ಈಗಲೂ ನಾನು ನಿನ್ನೊಂದಿಗೆ ಶಾಶ್ವತವಾದ ಸಖ್ಯಕ್ಕೆ ಅದಕ್ಕೋಸ್ಕರವಾಗಿಯೇ ಅರ್ಧ ರಾಜ್ಯವನ್ನು ಮಾತ್ರ ಕಿತ್ತುಕೊಳ್ತೇನೆ, ಅರ್ಧ ರಾಜ್ಯ ನಿನಗೇ ಬಿಟ್ಟುಕೊಡ್ತೇನೆ. ಆಗ ಅರ್ಧ ರಾಜ್ಯ ನಿಂದು, ಅರ್ಧ ರಾಜ್ಯ ನಂದು. ಸೊ ಎಷ್ಟು ದೊಡ್ಡ ರಾಜ್ಯ ನಿಂದೋ ಅಷ್ಟೇ ದೊಡ್ಡ ರಾಜ್ಯ ನಂದು. ಆಗ ಮಿತ್ರತ್ವ ಅನ್ನುವಂಥದ್ದು ಮರ್ತು ಹೋಗುವುದೇ ಇಲ್ಲ. ಸೊ ಈ ರೀತಿ ಹಾಗಾದರೆ ಮುಂದೆ ಹೇಗೆ ಒಪ್ಪಂದ ಆಗ್ತದೆ, ಏನು ಸೈನು, ಯಾರು ಅಫಿಡವಿಟ್ ಬರೆದು ಕೊಡಬೇಕಾ, ಅಲ್ಲ ಗಿಫ್ಟ್ ಡೀಡ್ ಬರೆದು ಕೊಡಬೇಕಾ, ಯಾವ ರೀತಿ ಇದು ಅರ್ಧ ರಾಜ್ಯ, ಸೊ ಅದು ಏನು ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥದ್ದನ್ನೆಲ್ಲ ನಾಳೆ ನೋಡುವ. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.